ಲೋಕಾಕಾಶ ಭಾಗ 13. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಬರೆದದ್ದೆಲ್ಲ ನೀವು ಓದ್ಕೊಂಡಿದ್ದೀರಿ, ಅದನ್ನು ಸಾಕಷ್ಟು ಜನ ಭಾಳ ವಿಷಯಗಳನ್ನ ಕಂಠಪಾಠ ಮಾಡಿದ್ದಾರೆ. ಇದರ ಸಂಬಂಧಿ ಅಂದರೆ ಇದಕ್ಕೆ ಸಂಬಂಧಪಟ್ಟು ಮುಂದೆ ಚಿತ್ರ ಇದೆ. ಹಾಗಾದರೆ ಅದನ್ನು ಈಗ ನೋಡೋಣ, ಚಿತ್ರ ನೋಡಿ ಕಲಿಬೇಕು. ಅದರೊಳಗಡೆ ಬೇಗ ಜ್ಞಾನ ಆಗ್ತದೆ ಚಿತ್ರದೊಳಗಡೆ. ಇದು 2 ದ್ವೀಪ. ನಿಮಗೆ ಇದರ ಪರಿಚಯ ಇದೆ, ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಈಗ ನಾನು ಹೇಳೋದಿಲ್ಲ. ಇದು ಜಂಬೂ ದ್ವೀಪ, ಲವಣ ಸಮುದ್ರ, ಧಾತುಖಂಡ ದ್ವೀಪ, ಕಾಲ್ದೋದ ಸಮುದ್ರ, ಪುಷ್ಕರ ಅರ್ಧ ದ್ವೀಪ, ಇದು ಮಾನಸೋತ್ತರ ಪರ್ವತ. ಈಗ ನಮಗೆ ಬೇಕಾಗಿರೋದು ಕೇವಲ ಈ ಜಂಬೂ ದ್ವೀಪ ಮಾತ್ರ. ಇದರ ವಿಷಯ ನಡೀತಾ ಇದೆ. ಇದೀಗ ನೀವು ನೋಡ್ತಾ ಇದ್ದೀರಿ ಜಂಬೂ ದ್ವೀಪ ಅಲ್ವಾ? ಹಾಂ, ಇದು ಜಂಬೂ ದ್ವೀಪ ಇದೆ. ಇನ್ನಿದ್ರೊಳಗಡೆನೆ ಇದೀಗ ಜಂಬೂ ದ್ವೀಪದ ಕ್ಷೇತ್ರಗಳ ಚಿತ್ರ ನೋಡ್ತಾ ಇದ್ದೀರಿ ನೀವು. ಈಗ ನೋಡಿ, ಜಂಬೂ ದ್ವೀಪದ ಒಳಗಡೆ ಕ್ಷೇತ್ರಗಳು. ಮೊದಲು ಇಲ್ಲಿಂದ ಕೆಳಗಡೆಯಿಂದ ಪ್ರಾರಂಭ ಆಗ್ತದೆ. ಭರತ ಕ್ಷೇತ್ರ, ಹೈಮವತ ಕ್ಷೇತ್ರ, ಹರಿಕ್ಷೇತ್ರ, ವಿದೇಹ ಕ್ಷೇತ್ರ, ರಮ್ಯಕ ಕ್ಷೇತ್ರ, ಹೈರಣ್ಯವತ ಕ್ಷೇತ್ರ, ಐರಾವತ ಕ್ಷೇತ್ರ. ಇದು ಗೊತ್ತಾಗ್ತಿದೆಯಲ್ಲ? ಇದನ್ನು ಚಿತ್ರ ಮಾಡಿಕೊಂಡು ಇದೇ ರೀತಿ ಬರೆದುಕೊಳ್ಳ್ರಿ. ಅಂದರೆ ಇದಕ್ಕಿಂತ ಚಂದ, ಇದೇ ರೀತಿ ಅಂದರೆ ಈ ರೀತಿ ಅಲ್ಲ, ಇದಕ್ಕಿಂತ ಚಂದ ಬರೆದ್ರು ನಡೀತದೆ. ಚಂದ ಬರೀಬೇಕು ಇದಕ್ಕಿಂತ. ನೀವು ಇದಕ್ಕಿಂತ ಚಂದ ಮಾಡಬೇಕು ಚಿತ್ರ. ನನಗಿಂತ ಚಂದ ಮಾಡಬೇಕು ಇದನ್ನು. ನೋಡಿ, ಭರತ್, ಹೈಮವತ್, ಹರಿ, ವಿದೇಹ, ರಮ್ಯಕ, ಹೈರಣ್ಯವತ್, ಐರಾವತ್, ಇವು ಕ್ಷೇತ್ರಗಳು. ಗೊತ್ತಾಯ್ತಲ್ಲ? ಹಾಂ, ಇನ್ನು ಮುಂದೆ ನೋಡ್ಕೊಡ್ರಿ, ಸರಿಯಾಗಿ ನೋಡ್ಕೊಡ್ರಿ. ಇದನ್ನ ಬಿಡಿಸ್ಕೋಬೇಕು. ಈಗ ಚಿತ್ರ ಬಿಡಿಸ್ಬೇಕೀಗ. ಇದನ್ನು ನೋಡಿಕೊಳ್ಳಿರಿ. ಎಲ್ಲ ಕ್ಷೇತ್ರಗಳ ಪರ್ವತಗಳ ವಿಸ್ತಾರ ಇಲ್ಲಿದೆ. ಇದನ್ನು ಈಗ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಮತ್ತೆ. ನೋಡಿ, ಭರತ ಕ್ಷೇತ್ರ 1 ಭಾಗ ಇದೆ. ಹಿಮವಾನ ಪರ್ವತ 2 ಭಾಗ ಇದೆ. ಹೈಮವತ ಕ್ಷೇತ್ರ 4 ಭಾಗ ಇದೆ. ಮಹಾಹಿಮವಾನ ಪರ್ವತ 8 ಭಾಗ ಇದೆ. ಹರಿಕ್ಷೇತ್ರ 16 ಭಾಗ ಇದೆ. ನಿಷಧ ಪರ್ವತ 32 ಭಾಗ ಇದೆ. ವಿದೇಹ ಕ್ಷೇತ್ರ 64 ಭಾಗ ಇದೆ. ನೀಲ ಪರ್ವತ 32 ಭಾಗ ಇದೆ. ರಮ್ಯ ಕ್ಷೇತ್ರ 16 ಭಾಗ ಇದೆ. ರುಕ್ಮಿ ಪರ್ವತ 8 ಭಾಗ ಇದೆ. ಹೈರಣ್ಯವತ ಕ್ಷೇತ್ರ 4 ಭಾಗ ಇದೆ. ಶಿಖರಿ ಪರ್ವತ 2 ಭಾಗ ಇದೆ. ಐರಾವತ್ ಕ್ಷೇತ್ರ 1 ಭಾಗ ಇದೆ. ಒಟ್ಟು 190 ಭಾಗಗಳು ಅದು ಅಲ್ವಾ? ಈಗ ಎಲ್ಲ ಸೇರಿ 190 ಭಾಗಗಳು ಅದು ಅಲ್ವಾ? ಈಗ ಇದನ್ನು ಸರಿಯಾಗಿ ನೋಡಿಕೊಂಡು ನೀವು ಬರೆದುಕೊಳ್ಳಿರಿ. ಬರೆಯದೆ ನಿಮಗೆ ಹೇಗೆ ನೆನಪಾಗ್ಲಿಕ್ಕೆ ಸಾಧ್ಯ? ಕೇವಲ ನೋಡ್ಕೊಂಡು ಹೋದ್ರೆ ನೆನಪಾಗೋದಿಲ್ಲ. ಇದನ್ನ ನಿಮ್ಮ ಕೈಯಲ್ಲಿ ನೀವು ಬರಿಬೇಕು. ಚಂದವಾಗಿ ಬರೀರಿ. ಇದನ್ನ ಬರೆದು ಬಿಡ್ರಿ. ಆವಾಗಲೇ ನಿಮ್ಗೆ ಗೊತ್ತಾಗ್ತದೆ ಯಾವ್ಯಾವ ಕ್ಷೇತ್ರದ್ದು ಯಾವ್ಯಾವ ಇದ್ರದ್ದೆಲ್ಲ ಎಷ್ಟೆಷ್ಟು ವಿಸ್ತಾರ ಆಗ್ತದೆ ಹೇಗೆ ಅಂಥೇಳಿ. ಆಯ್ತಲ್ಲ? ಇದನ್ನು ಒಂದು ಸ್ವಲ್ಪ ಬಹಳ ಗಮನ ಇಟ್ಟು ನೋಡಿರಿ ನೀವು ಇದನ್ನ. ಇದು ಭಾಳ ಗಮನ ಬೇಕು ಈ ಜಾಗದಲ್ಲಿ ನಿಮಗೆ. ಇದನ್ನು ಭಾಳ ಗಮನದಲ್ಲಿಟ್ಟು ನೋಡ್ಬೇಕು ನೀವು. ಯಾಕೆಂದರೆ ಇಲ್ಲಿ ನೋಡಿ, ಈ ಭರತ ಕ್ಷೇತ್ರ ಭಾಳ ಸಣ್ಣದಿದೆ. ಇದರ 64 ಪಟ್ಟಷ್ಟು ಈ ವಿದೇಶ ಕ್ಷೇತ್ರ ದೊಡ್ಡದಿದೆ. ಈ ಸಂಖ್ಯೆಗಳು ಹಾಕಿರೋದು ಅದು ಬೇರೆ, ಅದನ್ನ ಆಮೇಲೆ ಕಳಿಸ್ತೀನಿ, ಈಗ ಬೇಡ, ಅದು ಈಗಿನ ವಿಷಯ ಅಲ್ಲ. ಇಷ್ಟೇ ತಿಳ್ಕೊಂಡ್ರೆ ಸಾಕೀಗ ನೀವು. ಇದನ್ನು ಇನ್ನೊಂದು ರೀತಿ ಅಂದರೆ ಈ ರೀತಿ ನೀವು ಬಿಡಿಸಿಕೊಂಡು ಕಲ್ತರು ಕೂಡ ಅದೂ ಸರಿ ಇದೆ. ಅರ್ಥ ಆಯಿತು? ಈ ರೀತಿ ಬೇಕಾದರೆ ಈ ರೀತಿ ಮಾಡಿಕೊಡ್ರಿ. ಆದರೆ ನಿಮ್ಮ ಜ್ಞಾನದಲ್ಲಿ ಸ್ವಚ್ಛ ನಿಮಗೆ ಗೊತ್ತಾಗಬೇಕು ಅಷ್ಟೇ, ಬಾಕಿದೇನಿಲ್ಲ. ಹೇಗಾದರೂ ಬಿಡಿಸ್ಕೊಡ್ರಿ. ಹಿಂದಿಂದು ಸರಿ ಇತ್ತು, ಈ ರೀತಿ ಬೇಕಾದ್ರೆ ನೀವು ಬಿಡಿಸ್ಕೊಡ್ರಿ. ಇದರಲ್ಲಿ ಒಂದು ಸ್ವಲ್ಪ ಬದಲಾಗಿ ನಿಮಗೆ ಕಾಣ್ತದೆ, ಆದರೂ ಕೂಡ ಇದು ಸರಿ ಇದೆ. ಬರೆದಿರುವುದನ್ನು ಸ್ವಲ್ಪ ನೋಡಿಕೊಳ್ಳಿರಿ ಸ್ವಚ್ಛವಾಗಿ. ನಾನು ಅದನ್ನು ಹೇಳುತ್ತಾ ಹೋಗುತ್ತೇನೆ, ನೀವು ಕೂಡ ಜೊತೆಯಲ್ಲಿ ಬರ್ಕೊಂಡು ಹೋದರೆ ಭಾಳ ಒಳ್ಳೆಯದು. ಅದನ್ನು ಜಂಬೂ ದ್ವೀಪದ ಸಂಪೂರ್ಣ ವಿಸ್ತಾರವನ್ನು ಹಿಂದೆ ನಿಮಗೆ ಸಾಕಷ್ಟು ಸತಿ ಹೇಳಲಾಗಿದೆ. ಎಷ್ಟಿದೆ ಹೇಳ್ರಿ? ಜಂಬೂ ದ್ವೀಪದ ಸಂಪೂರ್ಣ ವಿಸ್ತಾರ 1,00,000 ಯೋಜನೆಗಳು. ಅದು ಇಲ್ಲಿದೆ ನೋಡ್ರಿ. ಈಗ 1,00,000 ಯೋಜನೆ ಏನಿದೆಯಲ್ಲ, ಇದನ್ನು ಭಾಗಿಸಬೇಕು. ಎಷ್ಟಕ್ಕೆ?
190ರಲ್ಲಿ, ಅಂದರೆ 190 ಭಾಗಗಳನ್ನಾಗಿ ಮಾಡಬೇಕು. ಆವಾಗ ಎಷ್ಟು ಬರ್ತದೆ ನೋಡೋಣ. 526 ಯೋಜನಾ ಮತ್ತು ಒಂದು ಯೋಜನಾದಲ್ಲಿ 19 ಭಾಗ ಇದ್ದರೆ ಅದರಲ್ಲಿ 6 ಭಾಗ ಅಷ್ಟೇ, ಅಂದರೆ 19 ಭಾಗದಲ್ಲಿ 6 ಭಾಗ ಅಷ್ಟೇ ಯೋಜನೆಗಳು. ಏನಿದು ಅಂದರೆ 526 ಯೋಜನಾ ಮತ್ತು ಒಂದು ಯೋಜನದಲ್ಲಿ 19ರಲ್ಲಿ 6 ಭಾಗ ಅಷ್ಟೇ. ಇದು ಅಂದರೆ ಜಂಬೂ ದ್ವೀಪವನ್ನು 190 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗದಷ್ಟು ಭರತ ಕ್ಷೇತ್ರ ಇದೆ. ಇದು ಅರ್ಥ ಆಯ್ತಲ್ಲ ನಿಮಗೆ? ಒಂದು ಭಾಗದಷ್ಟು ಭರತ ಕ್ಷೇತ್ರ ಇದೆ, ಅದೇ ರೀತಿ ಒಂದು ಭಾಗದಷ್ಟು ಐರಾವತ ಕ್ಷೇತ್ರ ಇದೆ. ಹಾಗೆ ಇನ್ನು ಮುಂದೆ ಮುಂದೆ ಕ್ಷೇತ್ರಗಳು ದೊಡ್ಡ ದೊಡ್ಡ ಆಗ್ತಾ ಹೋಗ್ತವೆ. ಇದು ಭರತ ಕ್ಷೇತ್ರದ ವಿಸ್ತಾರ, ಅಂದರೆ ಸಂಪೂರ್ಣ ಜಂಬೂ ದ್ವೀಪದಲ್ಲಿ ಭರತ ಕ್ಷೇತ್ರದ ವಿಸ್ತಾರ. ಇದು ಅರ್ಥ ಆಯ್ತಲ್ಲ? ಹಾಂ. ಈಗ ಕ್ಷೇತ್ರಗಳ ವಿಸ್ತಾರವನ್ನು ನೋಡಿಕೊಳ್ಳಿರಿ. ಭರತ ಕ್ಷೇತ್ರದ ವಿಸ್ತಾರ 526 ಯೋಜನಾ ಮತ್ತು ಒಂದು ಯೋಜನಾ 19 ಭಾಗ ಇದ್ದರೆ ಅದರಲ್ಲಿ 6 ಭಾಗ. ಹೈಮವತ ಕ್ಷೇತ್ರದ ವಿಸ್ತಾರ 2105 ಯೋಜನಾ ಮತ್ತು ಒಂದು ಯೋಜನಾ 19 ಭಾಗ ಇದ್ದರೆ ಅದರಲ್ಲಿ 5 ಭಾಗ. ಹರಿಕ್ಷೇತ್ರದ ವಿಸ್ತಾರ 8421 ಯೋಜನಾ, ಒಂದು ಯೋಜನದ 19 ಭಾಗದಲ್ಲಿ 1 ಭಾಗ. ವಿದೇಹ ಕ್ಷೇತ್ರದ ವಿಸ್ತಾರ 33,684 ಯೋಜನಾ, ಒಂದು ಯೋಜನದ 19 ಭಾಗದಲ್ಲಿ 4 ಭಾಗ. ರಮ್ಯ ಕ್ಷೇತ್ರದ ವಿಸ್ತಾರ 8,421 ಯೋಜನಾ, ಒಂದು ಯೋಜನದ 19 ಭಾಗದಲ್ಲಿ 1 ಭಾಗ. ಹೈರಣ್ಯವತ ಕ್ಷೇತ್ರದ ವಿಸ್ತಾರ 2,105 ಯೋಜನಾ, ಒಂದು ಯೋಜನದಾಗ 19 ಭಾಗದಲ್ಲಿ 5 ಭಾಗ. ಐರಾವತ ಕ್ಷೇತ್ರದ ವಿಸ್ತಾರ 526 ಯೋಜನಾ, ಒಂದು ಯೋಜನಾ 19 ಭಾಗ ಇದ್ದರೆ ಅದರಲ್ಲಿ 6 ಭಾಗ ಅಷ್ಟೇ. ಇಲ್ಲಿ ಇದು ಬಹಳ ಸರಳವಾದ ಗಣಿತ, ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು. ಇಲ್ಲಿ ಭರತ ಕ್ಷೇತ್ರದ ಎಷ್ಟು ವಿಸ್ತಾರ ಇದೆ, ಐರಾವತದ್ದು ಅಷ್ಟೇ ಇರ್ತದೆ. ಹೈಮವತದ್ದು ಎಷ್ಟು ಇದೆ, ಹೈರಣ್ಯವತದ್ದು ಅಷ್ಟೇ ಅಲ್ವಾ? ಹರಿಕ್ಷೇತ್ರದ್ದು ಎಷ್ಟಿದೆ, ರಮ್ಯ ಕ್ಷೇತ್ರದ ಅಷ್ಟೇ. ವಿದೇಹ ಕ್ಷೇತ್ರದ ಮಾತ್ರ ಬೇರೆ ನೆನ್ಪಿಟ್ಕೊಂಡ್ರೆ ಆಯಿತು ಅಲ್ವಾ? ಹಾಂ, ಇದು ನಿಮಗೆ ಅರ್ಥ ಆಯಿತು ಅಂತೇಳಿ ತಿಳ್ಕೊಳ್ತೀನಿ. ಮತ್ತು ಇನ್ನೊಂದು ಸೂಚನೆ, ನಾನು ಪದೇ ಪದೇ ಹೇಳಬೇಕಾಗಿತ್ತು, ಅದನ್ನು ಮಾಡ್ತಿದ್ದೀನಿ, ನಂದು ತಪ್ಪಾಗಿದೆ. ಏನು ಅಂತಂದರೆ ನೋಡಿ, ಈ ಯೋಜನೆಗಳು ಮಹಾಯೋಜನೆಗಳಿದ್ದಾವೆ, ಭಾಳ ನೆನ್ಪಿಟ್ಕೊಳ್ರಿ. ಇದನ್ನ ಪದೇ ಪದೇ ನಾನು ಹೇಳಬೇಕಾಗಿತ್ತು, ನಾನು ಹೇಳಿಲ್ಲ, ನನ್ನ ತಪ್ಪಾಗಿದೆ. ಅದನ್ನ ಇವು ಮಹಾಯೋಜನೆಗಳಿದ್ದಾವೆ. ಮಹಾಯೋಜನಾ ಸಣ್ಣ ಯೋಜನೆ ಅಲ್ಲ. ಈ ಸಮೋಷಣ ಇದೆಲ್ಲ ಆಳ್ತಿರಲ್ಲ ನೀವು, ಅದು ಸಣ್ಣ ಯೋಜನೆಗಳಿದ್ದಾವೆ. ಇದು ಮಹಾಯೋಜನೆಗಳು, ನೆನ್ಪಿಟ್ಕೊಳ್ರಿ. ಹಾಂ, ಮತ್ತೆ ಎಲ್ಲರೂ ಗೊಂದಲ ಮಾಡ್ಕೊಂಡ್ಬಿಟ್ರಿ. ನಿಮಗೆ ಯೋಜನೆಗಳ ಬಗ್ಗೆ ಹಿಂದೆ ಭಾಳ ಹಿಂದೆ ಅಲ್ಲ ಹೇಳಿ ಆಗಿದೆ, ನಿಮಗೆ ವರ್ಷ ಆಗಿದೆ, ಓದಿಸಿ ಆಗಿದೆ, ಎಲ್ಲ ಆಗಿದೆ. ಅದ್ರ ಬಗ್ಗೆ ಈಗ ಹೇಳೋದಿಲ್ಲ, ಮುಗೀತು. ಹಾಂ, ಇವು ನೋಡಿ, ಈಗ 6 ಪರ್ವತಗಳಿದ್ದಾವೆ. ನಿಮಗೆ ಹಿಂದೆ ಓದಿಸಿದ್ದೀನಿ, ಅದನ್ನು ಗೊತ್ತಿದೆ, ಹೇಳಿದ್ದೀನಿ, ಎಲ್ಲ ಆಗಿದೆ. ಆದರೆ ಇದನ್ನು ಈಗ ನೀವು ಈ ರೀತಿ ಚಿತ್ರವನ್ನು ಬಿಡಿಸ್ಕೊಳ್ಳೋದಕ್ಕೆ ಮೊದಲೇ ಹೇಳಿದ್ದೆ ನಿಮಗೆ. ಹಿಂದಿನ ಭಾಗಗಳಲ್ಲಿ ಹೇಳಿದ್ನಲ್ಲ, ಈ ರೀತಿ ಚಿತ್ರಗಳನ್ನು ಬಿಡಿಸ್ಕೊಡ್ರಿ ಅಂತೇಳಿ. ಯಾರ್ದಾಗಿದೆ ಯಾರ್ದಾಗಿಲ್ಲ ಒಂದ್ಸಲ ನೋಡ್ಕೊಡ್ರಿ. ಯಾರು ಆಗಿಲ್ಲ ಅವರು ಇವತ್ತು ಬಿಡಿಸ್ಲೇಬೇಕು. ಈ ಚಿತ್ರವನ್ನು ಬಿಡಿಸಿದ್ರೆ ನಿಮ್ಗೇನು ಗೊತ್ತಾಗಲ್ಲ, ನೀವು ಬಿಡಿಸ್ಲೇಬೇಕೀಗ. ಅದಾದಮೇಲೆ ಇಲ್ಲಿ ನೋಡ್ರಿ, ಈಗ ಇವು 6 ಪರ್ವತಗಳು ನೋಡ್ರಿ. ಇಲ್ಲಿ ಹಿಮವಾನ್ ಪರ್ವತ, ಮಹಾಹಿಮವಾನ್ ಪರ್ವತ, ನಿಷಧ ಪರ್ವತ, ನೀಲ ಪರ್ವತ, ರುಕ್ಮಿ ಪರ್ವತ, ಶಿಖರಿ ಪರ್ವತ. ಹಾಂ, ಇದನ್ನು ಯಾಕೆ ಈ ರೀತಿ ಇಲ್ಲಿಗೆ ಬಂದ್ಕೂಳೆ ಉಲ್ಟಾ ಬರ್ದಿದ್ದೀನಿ. ಹಾಂ, ಇಲ್ಲಿ ಹೀಗೆ ಸೀದಾ ಇದೆ, ಹೀಗೆ ಉಲ್ಟಾ ಹಾಗಲ್ಲ. ಅದು ಪರ್ವತಗಳು ಹಾಗೇನೇ ಇದಾವಲ್ಲ. ಯಾಕೆಂದರೆ ಇದು ಈ ಭಾಗ ಸಮಾನ, ಈ ಭಾಗ ಸಮಾನ, ಈ ಭಾಗ ಸಮಾನ, ಅದೇ ರೀತಿ ಈ ಭಾಗ ಸಮಾನ. ಅದಕ್ಕೋಸ್ಕರನೇ ಇದನ್ನು ಈ ರೀತಿ ಬರೆದಿದ್ದೀನಿ ಅಷ್ಟೇ. ನಿಮಗೆ ಮತ್ತೆ ಅದನ್ನು ಬೇರೆ ರೀತಿ ಬರೆದು ತೋರಿಸಿ ಕಲಿಸ್ತೀನಿ. ಆದರೆ ನೀವು ಈ ರೀತಿ ಚಿತ್ರವನ್ನು ಮಾಡಿದರೆ ನಿಮಗೆ ನೆನಪು ಇರುತ್ತದೆ ಅನ್ನುವಂಥ ಕಾರಣದಿಂದ ಹೀಗೆ ಮಾಡಿದ್ದೀನಿ. ಗೊತ್ತಾಯ್ತಲ್ಲ? ಇದಾಗ ಹಿಮವಾನ್, ಮಹಾಹಿಮವಾನ್, ನಿಷಧ, ನೀಲ, ರುಕ್ಮಿ, ಶಿಖರಿ ಇವಾಯಿತು ಪರ್ವತಗಳು. ಇದನ್ನು ಕುಲ ಪರ್ವತ ಅಂತ ಹೇಳಿಯೂ ಕರೀತಾರೆ. ಯಾವುದಾದ್ರೂ ಅಕಸ್ಮಾತ್ ಮಹಾಶಾಸ್ತ್ರದಲ್ಲಿ ಅದು ಕುಲ ಪರ್ವತ ಅಥವಾ ಕುಲಾಚಲ ಪರ್ವತ ಈ ರೀತಿ ಏನಾದ್ರು ಹೆಸರುಗಳು ಎಲ್ಲಿಯಾದರೂ ಬಂದರೆ ನೀವು ಅದನ್ನು ಸ್ವೀಕಾರ ಮಾಡಬೇಕು. ನಿಮಗೆ ಆ ಶಬ್ದಗಳು ನೆನಪಿರಬೇಕು. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಕುಲ ಪರ್ವತ, ಕುಲಾಚಲ ಪರ್ವತ ಮತ್ತು ವರ್ಷಧರ ಪರ್ವತ. ವರ್ಷಧರ ಪರ್ವತ ಇದು ಅರ್ಥ ಆಯಿತು? ನೆನಪಿರುತ್ತೆ? ಹೆಂಗಾರು ಮಾಡಿ ಒಂದ್ಸಲ ನೆನಪು ಮಾಡ್ಕೊಳ್ರಿ, ಇಲ್ಲ ಒಂದು ಜಾಗದಲ್ಲಿ ಬರ್ಕೊಳ್ರಿ ಅದನ್ನ. ಕುಲ ಪರ್ವತ, ಕುಲಾಚಲ ಪರ್ವತ, ವರ್ಷಧರ ಪರ್ವತ. ಅರ್ಥ ಆಯಿತು? ಇದನ್ನು ಹೇಗಾರು ಮಾಡಿ ನೆನ್ಪಿಟ್ಕೊಳ್ರಿ ನೀವು. ಇಲ್ಲ ಬರೆದು ತೋರಿಸ್ಬೇಕೇನು? ಬೇಡಲ್ಲ? ಹಾಂ,
ನಿಮಗೆ ಈಗ ಹಿಂದೆ ಎಲ್ಲ ಪರ್ವತಗಳದ್ದು ಹೇಳಿದಾಯ್ತಲ್ಲ, ಪರ್ವತಗಳನ್ನು ಚಿತ್ರ ಬಿಡಿಸ್ಕೊಳ್ರಿ ಅಂತ ಹೇಳಿದ್ದಾಯಿತು. ಅದನ್ನ ಬರ್ಕೊಳ್ರಿ, ಹಾಗೆ ಬರ್ಕೊಂಡ್ರೆ ಮಾತ್ರ ಬರ್ತದೆ, ಅದು ಇಲ್ದಿರ ಬರೋದಿಲ್ಲ. ಸ್ವಲ್ಪ ಚಿತ್ರ ಬರ್ಕೊಂಡ್ರಿ ನೀವು. ಇನ್ನೂ ಯಾರು ಬಿಡಿಸಿಲ್ಲ ನೋಡ್ರಿ, ಬೇಗ ಬರ್ಕೊಳ್ರಿ ಅದನ್ನ. ಹಿಂದಿನ ಚಿತ್ರ ಎಲ್ಲ ಆಗಬೇಕು, ಆಯ್ತಿಲ್ಲ? ಹಾಂ, ಆದ್ರಿಂದ ನೋಡ್ರಿ, ಈಗ ಪರ್ವತಗಳ ಬಣ್ಣ, ಎತ್ತರ, ವಿಸ್ತಾರ ಇದನ್ನು ಹೇಳಲಾಗ್ತದೆ. ಪ್ರಾರಂಭ ನೋಡಿ. ಇದು ಪರ್ವತಗಳು: ಹಿಮವಾನ್, ಮಹಾಹಿಮವಾನ್, ನಿಷಧ, ನೀಲ, ರುಕ್ಮಿ, ಶಿಖರಿ. ಈಗ ಇದರ ಒಂದೊಂದ್ರದ್ದು ಬಣ್ಣ, ಎತ್ತರ ಎಲ್ಲ ಹೇಳಲಾಗ್ತದೆ, ನೋಡ್ಕೊಳ್ರಿ. ನೋಡಿ, ಈಗ ಹಿಮವಾನ ಪರ್ವತ, ಅದರ ಬಣ್ಣ ಬಂಗಾರದ ಬಣ್ಣ, ಎತ್ತರ 100 ಯೋಜನಗಳು ಮತ್ತು ವಿಸ್ತಾರ 1052 ಯೋಜನ ಮತ್ತು 1 ಯೋಜನ 19 ಭಾಗ ಇದ್ದರೆ ಅದರಲ್ಲಿ 12 ಭಾಗ ಇದೆ ಅಷ್ಟೇ. ಇನ್ನು ಮುಂದೆ ಮಹಾಹಿಮವಾನ ಪರ್ವತ, ಬಣ್ಣ ಬೆಳ್ಳಿಯ ಬಣ್ಣ, ಎತ್ತರ 200 ಯೋಜನಗಳು, ವಿಸ್ತಾರ 4210 ಯೋಜನ ಮತ್ತು 1 ಯೋಜನ 19 ಭಾಗ ಇದ್ದರೆ ಅದರಲ್ಲಿ 10 ಭಾಗ ಅದರಲ್ಲಿ. ಇನ್ನು ಮುಂದೆ ನಿಷಧ ಪರ್ವತ, ಇದರ ಬಣ್ಣ ಕಾಯಿಸಿದ ಬಂಗಾರದ ಬಣ್ಣ, ಎತ್ತರ 400 ಯೋಜನ, ವಿಸ್ತಾರ 16842 ಯೋಜನ ಮತ್ತು 1 ಯೋಜನ 19 ಭಾಗ ಇದ್ದರೆ ಅದರಲ್ಲಿ 2 ಭಾಗ ಅಷ್ಟೇ. ಇನ್ನು ನೀಲ ಪರ್ವತ, ಇದರ ಬಣ್ಣ ವೈಡೂರ್ಯ ಮಣಿಯ ಬಣ್ಣ, ಎತ್ತರ 400 ಯೋಜನಗಳು, ವಿಸ್ತಾರ 16842 ಯೋಜನ ಮತ್ತು 1 ಯೋಜನ 19 ಭಾಗ ಇದ್ದರೆ ಅದರಲ್ಲಿ 2 ಭಾಗ ಇದೆ ಅಷ್ಟೇ ಅದಕ್ಕೆ. ಇನ್ನು ರುಕ್ಮಿ ಪರ್ವತ, ಇದು ಬೆಳ್ಳಿಯ ಬಣ್ಣದ್ದಿದೆ ಮತ್ತು ಇದರ ಎತ್ತರ 200 ಯೋಜನಗಳು ಇದೆ ಮತ್ತು ವಿಸ್ತಾರ 4210 ಯೋಜನಗಳು ಮತ್ತು 1 ಯೋಜನ 19 ಭಾಗ ಇದ್ದರೆ ಅದರಲ್ಲಿ 10 ಭಾಗ ಜಾಸ್ತಿ ಇದೆ. ಆಯಿತು. ಇನ್ನು ಮುಂದೆ ಶಿಖರಿ ಪರ್ವತವನ್ನು ನೋಡ್ರಿ. ಇದರ ಬಣ್ಣ ಬಂಗಾರದ ಬಣ್ಣ ಮತ್ತು ಎತ್ತರ 100 ಯೋಜನಗಳು, ಅದರ ವಿಸ್ತಾರ ಎಷ್ಟು? 1052 ಯೋಜನಗಳು ಮತ್ತು 1 ಯೋಜನ 19 ಭಾಗ ಇದ್ದರೆ ಅದರಲ್ಲಿ 12 ಭಾಗ ಅಧಿಕಾರ ಇದೆ ಅಷ್ಟೇ. ಈಗ ನೋಡ್ರಿ, ಇಲ್ಲಿ ಬಹಳ ಸರಳವಾದ ಒಂದು ಗಣಿತವನ್ನು ಹೇಳ್ಕೊಡ್ತೀನಿ ನಿಮಗೆ ನಾನು. ನೋಡಿ, ಇಲ್ಲಿ ಹಿಮವಾನ ಪರ್ವತದ ಯಾವ ಎತ್ತರ ಇದೆ, ಏನು ವಿಸ್ತಾರ ಇದೆ, ಅದೇ ಶಿಖರಿ ಪರ್ವತದಿದೆ. ಅಷ್ಟೇ ಇದೆಯಲ್ವಾ? ಹಾಂ. ಇನ್ನು ಇಲ್ಲಿ ಮಹಾಹಿಮವಾನದ್ದು ಏನಿದೆ ನೋಡಿ, ಅದೇ ರುಕ್ಮಿಯದ್ದಿದೆ. ಗೊತ್ತಾಗ್ತಿದೆಯಲ್ಲ ಇದು ನಿಮಗೆ? ಈಗ ಈ ನಿಷಧದ್ದು ಏನಿದೆ ನೋಡಿ, ಅದೇ ನೀಲದ್ದಿದೆ. ಅದೇ ರೀತಿ ಅಂದರೆ ಅವು ಸಮಾನ ಇದ್ದಾವೆ. ಅಂದರೆ ಇವು 3 ಪರ್ವತ ಸಮಾನ ಇದ್ದಾವೆ, ಇವು 3 ಪರ್ವತ ಸಮಾನ ಇದ್ದಾವೆ. ಗೊತ್ತಾಗ್ತಿದೆಯಲ್ಲ? ನೋಡಿ, ಇಲ್ಲಿಂದ ಪ್ರಾರಂಭವಾಗಿ ಹಿಮವಾನ್, ಮಹಾಹಿಮವಾನ್, ನಿಷಧ ಎಲ್ಲಿ ತನಕ ಹೋಗ್ತದೆ? ಇದು ವಿದೇಶ ಕ್ಷೇತ್ರದ ತನಕ ಹೋಗ್ತದೆ. ವಿದೇಶ ಕ್ಷೇತ್ರಕ್ಕಿಂತ ಮೇಲೆ ಮುಂದೆ ಯಾವ ಹೋಗ್ತವೆ? ನೀಲ, ರುಕ್ಮಿ, ಶಿಖರಿ, ಹೀಗೆ ಹೋಗ್ತವೆ. ಗೊತ್ತಾಯ್ತಿದೆ ಈಗ? ಇದು ಭಾಳ ಸರಳವಾದ ಗಣಿತ ಇದೆ. ಒಂದು ಸಲ ನಿಮಗೆ ಇದನ್ನೆಲ್ಲ ಕಲ್ತ್ರೆ ಎಲ್ಲನೂ ಕಲಿತ ಹಾಗೆ ಭಾಳ ಸರಳವಾಗಿ ನಿಮಗೆ ಇರ್ತದೆ. ಇದ್ರ ಜೊತೆಗೇ ಈಗ ನಿಮ್ಗೇನಾಯಿತು, ಪರ್ವತಗಳ ಬಣ್ಣ, ಎತ್ತರ, ವಿಸ್ತಾರ ಹೇಳ್ದಲ್ಲ, ಇದ್ರ ಜೊತೆಗೇ ಈಗ ಕ್ಷೇತ್ರಗಳ ವಿಸ್ತಾರವನ್ನು ಇನ್ನೊಂದು ಸಲ ನೆನಪು ಮಾಡ್ಕೊಡ್ತೀನಿ. ಒಂದೇ ನಿಮಿಷ ನೋಡ್ಕೊಡ್ರಿ. ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಲ್ಲ, ಯಾಕೆಂದರೆ ಹಿಂದೆ ಹೇಳೇ ಆಗಿದೆ ಅದನ್ನ. ಇದೀಗ ಕ್ಷೇತ್ರಗಳ ವಿಸ್ತಾರ. ನಿಮಗೆ ಇಲ್ಲಿವರೆಗೆ ಯಾವುದಾಗಿತ್ತು? ಹಿಂದೆ ಪರ್ವತಗಳ ವಿಸ್ತಾರ ಆಗಿತ್ತು, ಕ್ಷೇತ್ರಗಳ ವಿಸ್ತಾರ. ಇದನ್ನು ನಾನು ಇಲ್ಲಿ ವಿವರವಾಗಿ ಹೇಳುವುದಿಲ್ಲ, ಯಾಕೆ ಅಂದರೆ ಹಿಂದೆ ಆ ವಿಷಯ ಮುಗಿದಿದೆ ಅಲ್ವಾ? ಸ್ವಲ್ಪ ಹಿಂದೆಯೇ ಅದನ್ನ ವಿಷಯನೆಲ್ಲ ಕಲ್ತಾಗಿದೆ, ನೀವು ಬರ್ಕೊಂಡು ಆಗಿದೆ ಅನಿಸುತ್ತೆ. ಯಾಕೆಂದರೆ ವಿಸ್ತಾರದ ಬಗ್ಗೆ ಬರ್ತಾಯಿತ್ತು, ಅದಕ್ಕೋಸ್ಕರ ಇದು ನಾನು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಈಗ ಗೊತ್ತಾಯಿತು? ಹಾಗಾದ್ರೆ ಇನ್ನು ಮುಂದಿನ ವಿಷಯ ಇದ್ರ ಬಗ್ಗೆ ವಿಸ್ತಾರವಾಗಿ ನಾನು ಹೇಳೋದಿಲ್ಲ, ಯಾಕೆಂದರೆ ಹಿಂದೆ ಹೇಳಿ ಮುಗಿದಿದೆಯಲ್ಲ. ಯಾಕೆಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇರಲಿ ಎರಡಕ್ಕೂ ಅಂತೇಳಿ ಈ ವಿಷಯವನ್ನು ನಿಮ್ಗೆ ಹೇಳಿದ್ದೇನೆ ಅಷ್ಟೇ. ಈಗ ನನಗನ್ನಿಸ್ತದೆ ಈ ಭಾಗ ಸಾಕು ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ಮುಂದಿನ ಭಾಗದಲ್ಲಿ ಉಳಿದಂಥ ವಿಷಯಗಳನ್ನ ಹೇಳೋಣ. ಈಗ ಇಲ್ಲಿ ಸಮಯಕ್ಕೆ ಸರಿಯಾಗಿ ಅದು ಅಲ್ಲಿಗೆ ಹೊಂದಿಕೊಳ್ಳುವುದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಈಗಲೇ ಬಿಟ್ಟು ಬಿಡೋಣ. ಹಾಗಾದರೆ ಇನ್ನು ನಾಳೆ ಮುಂದಿನ ಭಾಗದಲ್ಲಿ ನೋಡೋಣ. ನಾಳೆ ಬರ್ರಿ. ನಾನು ಮೊದಲು ಅಭಿಷೇಕ ಮಾಡುತ್ತಿರಲಿಲ್ಲ, ಈಗ ಪ್ರತಿದಿನ ಮಾಡುತ್ತೇನೆ. ನೀವೆಲ್ಲರೂ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ವಿದ್ಯಾಭೂಷಣ್ ಮಹಾರಾಜರ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಅದರಲ್ಲಿ ಎಲ್ಲ ಊರಿನ ಅಭಿಷೇಕ ನೋಡಬಹುದು.